ಅಹಿಂದ ಮತ್ತು ಶೋಷಿತ ಸಮುದಾಯಗಳ ನಾಯಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬೇಕು ಎಂದು ಬಿಜೆಪಿ ಮತ್ತು ಜೆಡಿಎಸ್ ಮೂಢ ಹಗರಣ ಎಂಬ ಸುಳ್ಳನ್ನು ಮುಂದಿಟ್ಟುಕೊಂಡು ಮಾಡುತ್ತಿರುವ ಕುತಂತ್ರವನ್ನು ಖಂಡಿಸಿ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಅಹಿಂದ ಮತ್ತು ಶೋಷಿತ ಸಮುದಾಯಗಳ ವತಿಯಿಂದ ಆಗಸ್ಟ್ 7ರಂದು ಬೆಳಗ್ಗೆ 11 ಗಂಟೆಗೆ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ ಎಂದು ಮಾಜಿ ಸಚಿವರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಶೋಷಿತ ಮತ್ತು ಅಹಿಂದ ಸಮುದಾಯದ ನಾಯಕರಾದ ಬಿಬಿ ನಿಂಗಯ್ಯ ಅವರು ತಿಳಿಸಿದರು. ಶ್ರೀಮಂತ ಸಿದ್ದರಾಮಯ್ಯನವರು ಸುಮಾರು 40 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲದಿಂದ ರಾಜ್ಯದ ರಾಜಕಾರಣದಲ್ಲಿದ್ದಾರೆ. ಒಂದಲ್ಲ ಎರಡಲ್ಲ 15ಕ್ಕೂ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಎಲ್ಲ ಜನ ಸಮುದಾಯವನ್ನು ಈವರೆಗೂ ಒಟ್ಟಿಗೆ ತೆಗೆದುಕೊಂಡು ಬಂದಿದ್ದಾರೆ. ಒಂದೇ ಒಂದು ದೂರ್ಲಿಕ್ಕೂ ಕೂಡ ಯಾವುದೇ ರೀತಿಯ ಕಪ್ಪು ಚುಕ್ಕೆಗೆ ಅವಕಾಶ ಕೊಟ್ಟು ಆಡಳಿತವನ್ನು ನಡೆಸಿದ್ದಾರೆ. ಅವರ ಒಂದು ಜೀವನ ಒಂದು ತೆರೆದ ಪುಸ್ತಕ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ. ಆದರೂ ಈ ನಡುವೆ ಬಿಜೆಪಿ ಮತ್ತು ಜೆಡಿಎಸ್ನವರು ಹಗರಣ ಅಲ್ಲದ ಒಂದು ಸೈಟ್ ಹಚ್ಚಿರ್ತಕ್ಕಂಥದ್ದೇ ಹಗರಣವಾಗಿ ಪ್ರಾಸನ ಮಾಡ್ತಕ್ಕಂಥ ಬೀದಿ ನಾಟಕವನ್ನು ಮಾಡ್ಕೊಂಡು ಹಾಕಿದ್ದಾರೆ. ಇದು ನಮಗೆಲ್ಲರಿಗೂ ಬಹಳಷ್ಟು ದುಃಖವನ್ನು ಉಂಟು ಮಾಡಿದೆ. ಇಡೀ ದಕ್ಷಿಣ ಭಾರತದಲ್ಲಿ ಬಹುಶಃ ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನ ನಾಯಕನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಒಬ್ಬ ಮಹಾನ್ ನಾಯಕ ಅವರ ತೇಜೋವಧೆ ಮಾಡಬೇಕು, ಮತ್ತೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ದುರುದ್ದೇಶ ಇಟ್ಟುಕೊಂಡು ಯಾರೋ ಒಬ್ಬ ಟಿ.ಜೆ. ಅಬ್ರಹಾಂ ಅಂತಕ್ಕಂಥವ್ರು ಕೊಟ್ಟ ದೂರಿನ ಮೇಲೆ ಶ್ರೀಮಾನ್ ರಾಜ್ಯಪಾಲರು ಆ ನೋಟಿಸನ್ನು ಸಂಪೂರ್ಣ ಪರಿಶೀಲನೆ ಕೂಡ ಮಾಡಿದೆ. ಇದು ತನಿಖೆಗೆ ನಾವು ಒಳಪಡಿಸುವಂತಕ್ಕಂಥದ್ದನ್ನು ಕಾನೂನು ಪಂಡಿತರನ್ನು ಕೂಡ ಕರೆಸ್ಕೊಂಡು ನೋಡಿದೆ. ಏಕಾಏಕಿ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಮತ್ತು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಅಹಿಂದ ಮತ್ತು ಶೋಷಿತ ಸಮುದಾಯದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. ಮಾಜಿ ಸಚಿವರಾದಂತಹ ಬಿಬಿ ನಿಂಗಯ್ಯನವರು ಹೇಳಿದಾಗೆ, ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸುಳ್ಳು ಆರೋಪವನ್ನು ಮಾಡಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯವರು ಏನು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೀಡಿರುವಂತಹ ನೋಟಿಸನ್ನು ವಿರೋಧಿಸಿ ಸಿದ್ದರಾಮಯ್ಯನವರ ಶುದ್ಧ ಹಸ್ತದಿಂದ ಆಡಳಿತ ನಡೆಸ್ತಿದ್ರು ಅವರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಿರೋದನ್ನ ಇವತ್ತು ಶೋಷಿತ ವರ್ಗಗಳ ಒಕ್ಕೂಟ ವಿರೋಧಿಸಿ ನಿನ್ನೆ ದಿವಸ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಯೂ ಪ್ರತಿಭಟನೆಯನ್ನು ಮಾಡಿ DC ಅವರಿಗೆ ಮನವಿ ಪತ್ರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಹಾಗೆ ನಾಳೆ ನಾವು 7ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ತಾಲೂಕು ಆಫೀಸ್ನಲ್ಲಿ ಎಲ್ಲರೂ ಸೇರಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಜಾದ್ ಪಾರ್ಕ್ನಲ್ಲಿ ಬಂದು ಅಲ್ಲಿ ಸಮಾವೇಶಗೊಂಡು ನಂತರ DC ಅವರಿಗೆ ಮನವಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಅನ್ಕೊಂಡಿದ್ವಿ. ನಿನ್ನೆ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಅಹಿಂದ ವರ್ಗದ ಅನೇಕ ಸಮುದಾಯಗಳ ನಾಯಕರು ಭಾಗವಹಿಸಿದ್ರು. ಅವರೆಲ್ಲರೂ ನಾಳೆ ನಡೀತಿರುವಂತಹ ಪ್ರತಿಭಟನೆಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ಅದ್ರ ಪ್ರಯುಕ್ತ ಇವತ್ತು ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸೋದ್ರ ಮೂಲಕ ಸಾರ್ವಜನಿಕರಿಗೆ ಈ ವಿಚಾರವನ್ನು ತಿಳಿಪಡಿಸಿ ಎಲ್ಲ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದವರು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಪ್ರತಿಭಟನೆಯಲ್ಲಿ ಅನ್ನುವಂತಹ ಮನವಿಯನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ರೇಖಾ ಹುಲಿಯಪ್ಪ ಗೌಡ, ಮಂಜೇಗೌಡ, ಅಣ್ಣಯ್ಯ, ನಾರಾಯಣ್, ಜೇಮ್ಸ್, ಮುನೀರ್, ಪರಮೇಶ್, ರಮೇಶ್, ಮಲ್ಲೇಸ್ವಾಮಿ, ಕೆ ಮಂಜುನಾಥ್, ಪುಟ್ಟೇಗೌಡ ಉಪಸ್ಥಿತರಿದ್ದರು.